ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆರೋಗ್ಯದ ಬಗ್ಗೆ ಈಗ ರಾಜ್ಯದಾದ್ಯಂತ ಭಾರಿ ಚರ್ಚೆ ಶುರುವಾಗಿದೆ. ಪ್ರತಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಂತ ಪೂಜ್ಯ ಕಾವಾಂಧರರು ಆಸ್ಪತ್ರೆಯಲ್ಲಿ ಇದ್ದಾರಾ ಅಂತ ಹೇಳಿ ಅಧಿಕೃತ ಮಾಹಿತಿ ಸಿಗ್ತಾ ಇಲ್ಲ. ಈಗ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅತ್ಯಂತ ಪ್ರಮುಖ ಕಾರ್ಯಕ್ರಮದಿಂದಲೇ ದೂರ ಉಳಿದಿರುವುದು ಭಕ್ತರಲ್ಲಿ ಕಳವಳವನ್ನ ಮೂಡಿಸಿದೆ. ಅಷ್ಟಕ್ಕೂ ಏನಾಗಿದೆ ಕಾವಂದರಿಗೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಅಲ್ಲಿ ನ್ಯಾಯ, ಧರ್ಮ ಮತ್ತು ಭಕ್ತಿ ಮನೆ ಮಾಡಿರುತ್ತೆ. ಅಲ್ಲಿನ ಧರ್ಮಾಧಿಕಾರಿಗಳೇ ಭಕ್ತರ ಪಾಲಿನ ನಡೆದಾಡುವ ದೇವರು. ಆದ್ರೆ ಕಳೆದ ಕೆಲವು ದಿನಗಳಿಂದ ಕಾವಾಂಧರ ಆರೋಗ್ಯ ಹದಗೆಟ್ಟಿದೆ ಅನ್ನುವಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಧರ್ಮಸ್ಥಳದಲ್ಲಿ ಸದ್ಯ ನಡೀತಾ ಇರುವಂತಹ ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿ ವೀರೇಂದ್ರ ಹೆಗಡೆ ಅವರು ಭಾಗವಹಿಸ್ತಾ ಇಲ್ಲ. ಸಾಮಾನ್ಯವಾಗಿ ಕ್ಷೇತ್ರದಿಂದ ಯಾವುದೇ ಪ್ರಮುಖ ನಿರ್ಧಾರ ಅಥವಾ ಅಪ್ಡೇಟ್ ಬರಬೇಕಾದ್ರೂ ಕೂಡ ಅದು ಅಧಿಕೃತ ಪ್ರಕಟಣೆಯ ಮೂಲಕವೇ ಆಗುತ್ತೆ. ಈ ಬಾರಿ ಕೂಡ ಕ್ಷೇತ್ರದಿಂದ ಕಾವಾಂಧರು ಅನಾರೋಗ್ಯದ ಕಾರಣ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಹಾಗಾಗಿ ಕೆಲವು ದಿನ ಲಭ್ಯವಿರೋದಿಲ್ಲ ಅನ್ನುವಂತಹ ಹೇಳಿಕೆ ಬಿಡುಗಡೆಯಾಗಿದೆ. ಆದರೆ ಅವರಿಗೆ ಯಾವ ರೀತಿಯ ಸಮಸ್ಯೆ ಎದುರಾಗಿದೆ, ಆರೋಗ್ಯದ ಸ್ಥಿತಿ ಸದ್ಯ ಹೇಗಿದೆ ಅನ್ನುವಂತಹ ಬಗ್ಗೆ ಯಾವುದೇ ಹೆಲ್ತ್ ಬುಲೆಟಿನ್ ಬಿಡುಗಡೆಯಾಗದಿರೋದು ಭಕ್ತಾಭಿಮಾನಿಗಳಿಗೆ ಗೊಂದಲ ಮೂಡಿಸಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ವೈದ್ಯರ ಸಲಹೆಯಂತೆ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿರುವಂತಹ ಕಾವಾಂಧರು ಶೀಘ್ರವಾಗಿ ಗುಣಮುಖರಾಗಿ ಬರಲಿ ಮತ್ತೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲಿ ಅನ್ನೋದೇ ಭಕ್ತರ ಆಶಯ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.